ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಲೇಸು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸ್ಲೀವ್ಸ್ಗೆ ಇಲ್ಲ ನೆಕ್ಗೆ ಎಲ್ಲ ಹಾಕೋಬೋದು. ಇವಾಗ ಟ್ರೆಂಡಿಂಗ್ ಆಗಿ ಇದನ್ನು ಹೊಲಿದು ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಈ ಥರ ರೆಡಿ ಬಂದಿದೆ ಈಗ. ನೀವು ಆರಾಮಾಗಿ ಇದನ್ನು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು ಅಷ್ಟೇ. ನಾನಿವಾಗ ಇದನ್ನು ಬಂದುಬಿಟ್ಟು ಪಲ್ಲುಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋರು ಇವಾಗ ಇದನ್ನೆಲ್ಲ ಮಾಡ್ಸೋಕ್ಕೆ ಸಾವಿರಾರು ರೂಪಾಯಿ ತೊಗೋತಾರೆ ಈ ಥರ ಬೀಡ್ಸ್ಗಳನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ, ಅಂದರೆ ಕುಚ್ಚು ಹಾಕೋಕ್ಕೆ. ಅದ್ರ ಬದಲು ನೀವು ಈ ಥರ ರೆಡಿ ತೊಗೊಂಡು ನೀವು ಬೀಡ್ಸ್ನೇ ಅಟ್ಯಾಚ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಸುಮ್ಮನೆ ಅಟ್ಯಾಚ್ ಮಾಡೋದಷ್ಟೇ, ಇದಕ್ಕೇನು ತುಂಬ ಹೆವಿ ಕೆಲಸ. 5 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು. ಆ ಥರ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದು ದಾರ ನೀಟಾಗಿ ಒಳಗಡೆ ಹೋಗೋ ಥರ ಮಾಡಿ, ಇಲ್ಲಾಂದರೆ ಅದೇನಾಗುತ್ತೆ ಒಂದು ಎಳೆ ಬಿಚ್ಕೊಂಡ್ರೆ ಸುಮ್ಮನೆ ಬಿದ್ದೋಗುತ್ತೆ ಅಂತ. ಈ ರೀತಿ ತುದಿಗೆ ಆಲ್ರೆಡಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ, ಜಿಗ್ಜಾಗ್ ಮಾಡಿಸ್ಬೇಡಿ. ಸ್ಟಿಚ್ ಮಾಡಿದ್ರೆ ಇದನ್ನು ಸ್ಟಿಚ್ ಮಾಡೋಕ್ಕೆ ನೀಟಾಗಿರುತ್ತೆ. ಜಿಗ್ಜಾಗ್ ಆದರೆ ಗುಂಡುಗಿರೋದ್ರಿಂದ ಇದನ್ನು ಸ್ಟಿಚ್ ಮಾಡೋಕ್ಕೂ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಈಸಿ ಆಗಿರುತ್ತೆ. ಓಕೆನಾ, ಬನ್ನಿ ಹೇಗೆ ಸ್ಟಿಚ್ ಮಾಡೋದು ನೋಡೋಣ. ಫಸ್ಟ್ಗೆ ನಾವು ಇದನ್ನು ಈ ರೀತಿ ಮೆಜರ್ಮೆಂಟ್ ತೊಗೊಳ್ಳಿ. ಇಲ್ಲ ಹಂಗೆ ಸ್ಟಿಚ್ ಮಾಡ್ತೀನಿ ಅಂತ ಮಾಡ್ಬೋದು, ಇಲ್ಲ ಇದ್ರ ಅಳತೆ ತೊಗೊಂಡು ಮಾಡ್ಬೋದು. ನಾನು ಆಲ್ರೆಡಿ ಒಂದು ಬಂಡಲ್ಲೇ ತಂದಿರೋದ್ರಿಂದ ತೊಂದರೆ ಏನಿಲ್ಲ. ಈ ರೀತಿ ಬಿಚ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ. ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡೋಣ. ಇದಕ್ಕೆ ಯಾವ ಕಲರ್ ಬೇಕು ದಾರ ಹಾಕ್ಕೊಳ್ಳಿ. ನೀವು ಸಿಂಗಲ್ ಫೂಟಲ್ಲೂ ಬೇಕಾದ್ರೆ ಮಾಡ್ಕೊಬೋದು, ಇಲ್ಲ ಈ ಥರ ಡಬಲ್ ಫೂಟಲ್ಲೂ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಇದು ಲೇಸ್ ಬಂದ್ಬಿಟ್ಟು ಮೇಲ್ಗಡೆ ಬರಬಾರ್ದು, ಒಳಗಡೆ ಹೋಗ್ಬೇಕು. ಈ ಲೇಸು ಒಳಗಡೆ ಹೋಗೋ ಥರ ಮಾಡ್ಕೊಳ್ಳಿ. ಮೇಲೂ ಹಾಕ್ಬೋದು, ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಒಳಗಡೆ ಹಾಕಿದ್ರೆ ಇನ್ನೂ ಬರೀ ಬೀಡ್ಸ್ ಮಾತ್ರ ಕಾಣಿಸುತ್ತೆ, ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಓಕೆನಾ, ಈ ರೀತಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬೀಡ್ಸ್ ಇರುತ್ತೆ, ಅದು ಆ ಕಡೆ ಈ ಕಡೆ ಟಚ್ ಆಗದಂಗೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಟೆನ್ಷನ್ ಸ್ವಲ್ಪ ಮೇಲೆ ಎತ್ಕೊಳ್ಳಿ, ಹಾಗೇನಾಗುತ್ತೆ ನೀಟಾಗಿ ಬರುತ್ತೆ. ಓಕೆನಾ, ಸ್ವಲ್ಪ ಹತ್ರ ತೋರಿಸ್ತೀನಿ. ಇವಾಗ ಇದನ್ನು ಸ್ವಲ್ಪ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕಂದರೆ ಬೀಡ್ಸ್ ಎಲ್ಲ ಇರುತ್ತಲ್ಲ, ಸ್ವಲ್ಪ ಜಾಸ್ತಿ ಆದರೆ ಒಡೆದೋಗುತ್ತೆ, ಹಾಳಾಗ್ಬಿಡುತ್ತೆ, ಮಧ್ಯದಲ್ಲಿ ಗ್ಯಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಈ ರೀತಿ ಟೆನ್ಷನ್ನ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸಿಂಗಲ್ ಫುಟ್ ಇದೆ ಅಂದರೆ ಅದರಲ್ಲೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ, ಆರಾಮಾಗಿರುತ್ತೆ ನೋಡಿ. ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈಗ ಸಾವಿರಾರು ರೂಪಾಯಿ ಕೊಟ್ಟು ಮಾಡಿಸೋ ಬದಲು ಇವಾಗ ಟ್ರೆಂಡಿಂಗ್ ಆಗಿರೋ ಇವಾಗ ನೆಕ್ಗೆ ಸ್ಲೀವ್ಸ್ಗೆ ಎಲ್ಲ ಮಾಡಿಸಿದಾಗ ಈ ಥರ ಪಲ್ಲುಗೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವೇ ಮಾಡ್ಕೋಬೋದು, ಮಿಷಿನ್ ಇದ್ದರೆ ನೀವೇ ಆರಾಮಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟೇ, ಆರಾಮಾಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ಇದು ಇದಾಗುತ್ತೆ ಅನ್ನೋದಾದರೆ ಕಟ್ ಮಾಡ್ಕೊಂಬಿಡಿ. ನಿಮ್ಗೆ ಎಷ್ಟು ಉದ್ದ ಬೇಕು ಅಳತೆ ಮಾಡಿಕೊಂಡು, ಪಲ್ಲುಗೆ ಎಷ್ಟು ಬೇಕು ಸೆರಗಿಗೆ ಅಷ್ಟು ನೋಡಿಕೊಂಡು ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ನಿಧಾನಕ್ಕೆ ಸ್ಟಿಚ್ ಮಾಡಿ, ಯಾಕಂದರೆ ಬೀಡ್ಸ್ ಹೊಡೆದೋದ್ರೆ ಗ್ಯಾಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಯಾವ ಥರ ಇದರೆಲ್ಲ ಇನ್ನೂ ಬೇರೆ ಬೇರೆದೆಲ್ಲ ಇದೆ, ಅದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡಬಹುದು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದೇ ಥರ ನೀವೇನಾದರೂ ಸ್ಟಿಚ್ಚಿಂಗ್ಗೆ ಮಾಡಿಸ್ತೀವಿ ಅಂದರೆ ಬೀಡ್ಸ್ನ ಸಾವಿರಾರು ರೂಪಾಯಿ ಆಗುತ್ತೆ. ಒಂದೊಂದನ್ನು ಸ್ಟಿಚ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಈ ಥರ ರೆಡಿನೇ ತೊಗೊಂಡು ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇದಾದಮೇಲೆ ಇನ್ನೂ ಒಂದು ತೋರಿಸ್ತೀನಿ, ಇನ್ನೊಂದು ಬೀಡ್ಸು ಮತ್ತು ಯಾವ ಥರ ಇವಾಗ ರೆಡಿಯಲ್ಲೇ ತೊಗೊಬಂದು ನೀವು ಕಡಿಮೆ ದುಡ್ಡಲ್ಲಿ ರೆಡಿ ಮಾಡ್ಕೋಬೋದು. ನೀವು ಇದರಲ್ಲೇ ಮಾಡಿಸ್ತೀನಿ ನೋಡಿ. ಈ ಥರ ಬೀಡ್ಸ್ ಮಾಡ್ಸೋಕ್ಕೆ ನಿಮ್ಗೆ ಕಮ್ಮಿ ಅಂದರೂ 1000 ರೂಪಾಯಿ ಅಂತೂ ಆಗೇ ಆಗುತ್ತೆ. ಓಕೆನಾ, 1000 ರೂಪಾಯಿ ಮೇಲೆ ಆಗುತ್ತೆ ಈ ಥರ ಬೀಡ್ಸ್ಗಳು ಹಾಕೋದು. ಅದಾದ್ಮೇಲೆ ತುಂಬ ಟೈಮ್ ತೊಗೊಳುತ್ತೆ. ಇದು ನಾವೇ ಮಾಡ್ತೀವಿ ಅಂದ್ರೂ ತುಂಬ ಟೈಮ್ ತೊಗೊಳುತ್ತೆ, ಯಾಕೆಂದರೆ ಇದು ಸ್ಟಿಚ್ ಮಾಡಬೇಕಲ್ವಾ, ಹಾಗಾಗಿ ತುಂಬ ಟೈಮ್ ತೊಗೊಳುತ್ತೆ. ಓಕೆನಾ, ಈ ರೀತಿ ಆನೇ ಆಗಿಲ್ಲ ನೋಡಿ ಫ್ರೆಂಡ್ಸ್. ಈ ರೀತಿ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ರೀತಿ ನೀವೇನೋ ಸ್ಟಿಚ್ ಮಾಡಿಸ್ಬೇಕು ಅಂದರೆ ಸಾವಿರಾರು ರೂಪಾಯಿ ಆಗುತ್ತೆ. ನೀವು ಈಗಿನ ಇದಕ್ಕೆ ಬಂದರೆ ನೀವು 5 ನಿಮಿಷ ಸ್ಟಿಚ್ ಮಾಡ್ಕೋಬೋದು ಒಂದು. ಮತ್ತು ಇದು ಕಡಿಮೆ ರೇಟು ನಿಮಗೆ. ಲೇಸು ಇದು ಒಂದು ಇಲ್ಲಿ ಬಂದುಬಿಟ್ಟು 120 ರೂಪಾಯಿ ಒಂದು ಮೀಟ್ರು. ಒಂದೊಂದು ಕಡೆ ಒಂದೊಂದು ಚೂರು ಆ ಕಡೆ ಈ ಕಡೆ ಇರುತ್ತೆ. 120 150 ಒಳಗೆ ಸಿಗುತ್ತೆ ನಿಮಗೆ, ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ಸ್ವಲ್ಪ ಐಫೈ ಏರಿಯಾ ಆದರೆ 150 ರೂಪಾಯಿ ಮೇಲೆ ಇರ್ಬೋದು, ಗೊತ್ತಿಲ್ಲ ನನಗೆ. ಇಲ್ಲಿ ಬಂದುಬಿಟ್ಟು 120 ರೂಪಾಯಿ ಮೀಟ್ರ್ ಇದೆ ಇದು. ಅಂದರೆ ನಾನು ಹೋಲ್ಸೇಲಲ್ಲಿ ತಂದು ಇಟ್ಕೊಂಡಿದ್ದೀನಿ, ನಾನು ಅಂಗಡಿ ರೇಟ್ ಹೇಳ್ತಾಯಿದ್ದೀನಿ. ಅಂಗಡೀಲಿ ಬಂದು 120 ರೂಪಾಯಿ ಮೀಟ್ರ್ ಇದೆ. ನೀವು ಆರಾಮಾಗಿ ತೊಗೊಬಂದು ಒಂದು 200 ರೂಪಾಯಿ ಒಳಗೆ ಮುಗಿದೋಗುತ್ತೆ. ಇದಕ್ಕೆಷ್ಟು 1 ಮೀಟ್ರು 1.5 ಮೀಟ್ರ್ ಆದರೆ ಸಾಕು. ಹಂಗಾಗಿ 1.5 ಮೀಟ್ರ್ ಆದರೆ ಸಾಕು, 1-1.25 ಮೀಟ್ರು. ನಿಮಗೆ ಅಲ್ಲಿಗೆ 250 ರೂಪಾಯಲ್ಲೇ ಮುಗಿದೋಗುತ್ತೆ. 2 ಮೀಟ್ರ್ ಅಂದ್ಕೊಳ್ಳಿ 300 ರೂಪಾಯಿಲೇ ಮುಗಿದ್ಬಿಡುತ್ತೆ. ಹಾಗಾಗಿ ಟ್ರೈ ಮಾಡಿ, ಯಾಕೆಂದರೆ ತುಂಬ ಚೆನ್ನಾಗಿದೆ ನೋಡಿ. ನೀವು ಈ ಥರ ಹಾಕ್ಸ್ಕೊತೀವಿ ಅಂದರೆ ತುಂಬ ರೇಟ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಲುಕ್ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಟ್ರೈ ಮಾಡಿ. ಇವಾಗ ಇನ್ನೊಂದು ರೆಡಿ ತೋರಿಸ್ತೀನಿ, ಇದೊಂದಾಯಿತು. ಮತ್ತು ಇನ್ನೂ ಒಂದು ತೋರಿಸ್ತೀನಿ, ಅದನ್ನು ಸ್ಟಿಚ್ ಮಾಡ್ತೀನಿ. ಅದು ಈ ಥರ ಬಿಡಿಸಿದ್ದು
ಈ ಥರ ಒಂಥರ ಇದೊಂಥರ ಚೆನ್ನಾಗಿದೆ. ಅದಕ್ಕೆ ಎರಡೂ ಸ್ಟಿಚ್ ಮಾಡೋಣ, ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತೊಗೊಂಡೆ. ಇದಕ್ಕೆ ಈ ಸೀರೆಗೆ ಇದು ಮ್ಯಾಚಿಂಗ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಆಲ್ರೆಡಿ ಇದನ್ನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇವಾಗ ಹಾಗೇ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದರೆ ಅದೇ ನಾನು ಹೇಳ್ದಂಗೆ ಇದಕ್ಕೆ ಎಷ್ಟು ಉದ್ದ ಬೇಕು ಅಳತೆ ಮಾಡಿ ಬೇಕಾದ್ರೆ ತೊಗೋಬೋದು. ನೀವು ಇವಾಗ ಅಂಗಡಿಗೆ ಹೋದರೆ ನೀವು ಅಳತೆ ಮಾಡಿ ಹೋಗಬೇಕಾಗುತ್ತೆ. ಸುಮ್ಮನೆ ಡೈರೆಕ್ಟಾಗಿ ಹೋಗಿ ತೊಗೊಳಕ್ಕಾಗುತ್ತೆ. ಇಲ್ಲ ಸೆರಗು ತೊಗೊಂಡು ಇದು ಸೀರೆನೇ ತೊಗೊಂಡೋಗಿ ಸೆರಗು ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದಕ್ಕೂ ತೊಗೋಬೇಕಾಗುತ್ತೆ. ಒಟ್ಟಲ್ಲಿ ಮೀಟರ್ ಲೆಕ್ಕದಲ್ಲೇ ಕೊಡೋದು. ನೋಡಿ ಫ್ರೆಂಡ್ಸ್, ಇವಾಗ ಕಟ್ ಮಾಡ್ಕೊಂಡು ಇದು 1:20 ಇದೆ. ಅಂದರೆ ಸೆರಗು ಸ್ವಲ್ಪ ಉದ್ದ ತುಂಡ ಇರುತ್ತಲ್ಲ, 1 ಕಾಲು ಅಂದ್ಕೊಳ್ಳಿ. 1 ಕಾಲು ಅಂದರೆ 200 ರೂಪಾಯಿಗೆ ನಿಮಗೆ ಇದು ಸಿಕ್ಬಿಡುತ್ತೆ. 5 ನಿಮಿಷದಲ್ಲಿ ಹಾಕೋಬೋದು. ನೋಡಿ 200 ರೂಪಾಯಲ್ಲಿ 1000 ರೂಪಾಯಿ ಲುಕ್ ಬರುತ್ತೆ. ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಇವಾಗ ಇದನ್ನು ಅಷ್ಟೇ ಸೇಮ್ ಇದೇ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿದ್ದು ಇಲ್ಲಿ ಈ ರೀತಿ ಇಟ್ಕೊಂಡು ಇದು ಲೇಸ್ ಒಳಗಡೆ ಹೋಗಲಿ. ಲೇಸ್ ಒಳಗಡೆ ಹೋದರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೀವಂತೂ ಇದನ್ನೆಲ್ಲ ರೆಡಿ ನೀವು ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ 1000 ರೂಪಾಯಿ ಮೇಲೆ ಆಗುತ್ತೆ. ಅದ್ರ ಬದಲು ಈ ಥರ ತೊಗೊಳ್ಳಿ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನಿಮ್ಮ ಮಿಷಿನ್ ಇದ್ದರೆ ನೀವೇ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಮಿಷಿನವ್ರ ಹತ್ರ ಹೋದರೆ ಏನೋ ಒಂದು 20 ರೂಪಾಯಿನೇ ತಗೋತಾರೆ ಅಂದ್ಕೊಳ್ಳಿ. 20 ಇಲ್ಲ ಒಂದು 50 ರೂಪಾಯಿನೇ ಆಗಲಿ. ಒಂದು ಕಡೆ ಜಾಸ್ತಿನೇ ಇರುತ್ತೆ. ನಾನು ಹೇಳೋದು ನಮ್ಮ ರೇಟ್ ಹೇಳೋದು ಬೇಡ. ಒಂದೊಂದು ಕಡೆ 50 ರೂಪಾಯಿನೇ ತೊಗೋಬೋದು. ಯಾಕಂದರೆ ಅದು ನೀಟಾಗಿ ಸ್ಟಿಚ್ ಮಾಡಬೇಕು ಹಾಗೆ ಈಗ ಅಂದ್ಕೊಂಡು ಕೆಲವರು 50 ರೂಪಾಯಿನೇ ತೊಗೋಬೋದು. ಒಂದು 250 ರೂಪಾಯಲ್ಲಿ ನಿಮಗೆ ಇದು ಅವರು ಸ್ಟಿಚ್ ಮಾಡಿಸ್ಕೋಬೋದು. ನೋಡಿ ಆರಾಮಾಗಿರುತ್ತೆ. ಆಮೇಲೆ ಬೇಗ ಆಗುತ್ತೆ. ನೀವು ತಿಂಗಳಾನುಗಟ್ಟಲೆ ಕೊಡಬೇಕು. ನಾವು ಈ ಥರ ರೆಡಿ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಬೇಗನೆ ಕೊಡಬೇಕು. ಲೇಟ್ ಆಗುತ್ತೆ ಅಂದರೆ ಅವರು ಅದು ರೆಡಿ ಮಾಡೋಷ್ಟು ತುಂಬ ದಿನ ಆಗುತ್ತೆ, ಆಗಲ್ಲ ಹಾಗೆ ಹೀಗೆ ಅಂತಾರಲ್ವ. ಹಾಗಾಗಿ ನಾವು 1 ತಿಂಗಳು ಮುಂಚೆನೇ ಕೊಡಬೇಕಾಗುತ್ತೆ. ಇಲ್ಲ ಒಂದು ವಾರ 15 ದಿನ ಆ ಥರ ಕೊಡಬೇಕು. ಈ ಥರ ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಲುಕ್ ಕಾಣಿಸುತ್ತೆ. ನೀವು ಈ ಥರ ಆರಾಮಾಗಿ ರೆಡಿ ಮಾಡ್ಕೋಬೋದು. ಕಡಿಮೆ ದುಡ್ಡಲ್ಲಿ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳುವಂಥ ಕುಚ್ಚಿದು. ಓಕೆನಾ? ಆಮೇಲೆ ಇಟ್ಕೋಬೇಕಷ್ಟೇ ನೀಟಾಗಿ. ಇದನ್ನು ಸುಮ್ಮನೆ ತೊಗೊಂಡ್ವಿ ಮಾಡಿದ್ವಿ ಹಾಕ್ಕೊಂಡ್ವಿ ಅಂತ ವೇಸ್ಟ್ ಮಾಡ್ಕೋಬಾರ್ದು. ನೀಟಾಗಿ ಇದನ್ನ ಯೂಸ್ ಮಾಡುವಾಗ ವಾಶ್ ಮಾಡುವಾಗೆಲ್ಲ ನೀಟಾಗಿ ಯೂಸ್ ಮಾಡಿ. ಯಾಕೆಂದರೆ ಸುಮ್ಮನೆ ಬೇರೆ ಹಾಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕೊಂಡು ರಫಾಗಿ ಯೂಸ್ ಮಾಡೋದು ಅವೆಲ್ಲ ಮಾಡಿಬಿಡಿ. ಆಮೇಲೆ ಮತ್ತೆ ಇದನ್ನೇನು ನಾವು ಇದಾಗಿ ಯೂಸ್ ಮಾಡಲ್ಲ. ಯಾಕೆಂದರೆ ಕಾಸ್ಟ್ಲಿ ಸೀರೆಗೇ ಹಾಕೊಳ್ಳೋದು. ಸುಮ್ಮನೆ ಸಿಂಪಲ್ ಸೀರೆಗೆಲ್ಲ ಹಾಕಲ್ಲ. ಸ್ವಲ್ಪ ರೇಷ್ಮೆ ಸೀರೆಗಳ ಇರುತ್ತಲ್ಲ ಅದಕ್ಕೆ ಹಾಕೊಳ್ಳೋದ್ರಿಂದ ನಾವು ಆ ಸೀರೆಗಳೆಲ್ಲ ನೀರಿಗೆ ಹಾಕಲ್ಲ ಅಲ್ವಾ. ಹಂಗಾಗಿ ಇದನ್ನು ಆ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಮಾಮೂಲಿ ಸ್ಟಿಚ್ ಮಾಡ್ಕೊಳ್ಳೋದು. ಓಕೆನಾ? ನೀಟಾಗಿ ಹಾಕೊಳ್ಳಿ. ಯಾಕಂದರೆ ಇದು ಗ್ಲಾಸ್ ವರ್ಕು ಹೊಡೆದೋಗುತ್ತೆ. ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆ ಒಂದು ಸ್ಟಿಚ್ ಹಾಕೊಳ್ಳೋಣ. ಅವಾಗ ಏನಾಗುತ್ತೆ, ಸ್ಟಿಫಾಗಿರುತ್ತೆ. ಲೇಸ್ ಕೆಳಗಡೆ ಇರುತ್ತಲ್ಲ, ಲೇಸ್ಗೆ ಇನ್ನೊಂದು ಸ್ಟಿಚ್ ಹಾಕೋದ್ರಿಂದ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ, ಸೂಪರಾಗಿದೆ ಅಲ್ಲ. ಈ ಥರ ಒಂದು ಸಲ ತಂದು ಟ್ರೈ ಮಾಡಿ. ನಿಮ್ದು ಯಾವ್ದಾರು ಒಂದು ಸೀರೆ ಇದ್ರೆ ಹಾಕಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಕೈಯಲ್ಲಿ ನಾನು ಆಲ್ರೆಡಿ ಈ ಥರ ಒಂದು ಬ್ಲೌಸ್ಗೆ ಹಾಕ್ಕೊಟ್ಟಿದ್ದೆ. ಎಷ್ಟು ಟೈಮ್ ತೊಗೊಳುತ್ತೆ ಗೊತ್ತಾ ಇದನ್ನು ಸ್ಟಿಚ್ ಮಾಡೋಷ್ಟರಲ್ಲಿ. ಅಂಥದ್ರಲ್ಲಿ ಈ ಥರ ರೆಡಿಮೇಡ್ ತಂದು ಹಾಕ್ಕೊಳ್ಳಿ, ತುಂಬಾ ಲುಕ್ ಕೊಡುತ್ತೆ, ಗ್ರ್ಯಾಂಡಾಗಿರುತ್ತೆ ಅಲ್ವಾ. ನೋಡಿ ಇದು ಅಷ್ಟೇ. ನೋಡಿ ಒಳಗಡೆ ಹಿಂದೆನೂ ಏನಿಲ್ಲ, ಅಷ್ಟು ನೀಟಾಗಿರುತ್ತೆ, ಗೊತ್ತೇ ಆಗಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ ಅಲ್ಲ. ಮತ್ತು ಈಗ ಇನ್ನೂ ಒಂದು ತೋರಿಸ್ತೀನಿ. ಇದು ಬಂದುಬಿಟ್ಟು ಇದು ಅಷ್ಟೇ ರೆಡಿಮೇಡ್ ಸಿಗುತ್ತೆ ನಿಮಗೆ. ಡೈರೆಕ್ಟಾಗಿ ಕ್ರೋಸಾ ಕುಚ್ಚಿದು. ಇದು ಅಷ್ಟೇ. ಈಗೆಲ್ಲ ಇದಕ್ಕೆ ಈ ಥರದ್ದು ಮಾಡಿಸ್ತೀವಿ ಅಂದರೆ ಕಮ್ಮಿ ಅಂದರೆ 500 ರೂಪಾಯಿ ಮೇಲೆ ಇರುತ್ತೆ. ಇದನ್ನೆಲ್ಲ ನೀವು ಇಲ್ಲಿ 100 ರೂಪಾಯಿ ಇದು. ಒಂದೊಂದು ಕಡೆ ಒಂದೊಂದು ಚೂರು ಆ ಕಡೆ ಈ ಕಡೆ ಇರುತ್ತೆ, ರೆಡಿ ಇರುತ್ತೆ. ಇದು ನಾವು ಡೈರೆಕ್ಟಾಗಿ ಇವಾಗ ಅದನ್ನೇ ಸ್ಟಿಚ್ ಮಾಡೋದು, ಹಾಗೇ ಸ್ಟಿಚ್ ಮಾಡ್ಕೊಳ್ಳೋದು. ಆದರೆ ಸೀರೆ ನೋಡ್ಕೋಬೇಕು, ಒಂಚೂರು ಆ ಕಡೆ ಈ ಕಡೆ ಇರುತ್ತೆ, ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ತುಂಬ ಕರೆಕ್ಟಾಗಿ ಮ್ಯಾಚಿಂಗ್ ಸಿಗುತ್ತೆ. ನೀವು ಸೀರೆ ತೊಗೊಂಡೋದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಕ್ರೋಸಾ ಕುಚ್ಚು. ಇದನ್ನು ಮಾಡಿಸ್ತೀವಿ ಅಂದರೆ 500 ರೂಪಾಯಿ ಮೇಲೆ ಆಗುತ್ತೆ. ಓಕೆನಾ? ಈ ಥರ ಕ್ರೋಸಾ ಕುಚ್ಚಿಗೆ ನಾವು ಬೇರೆ ಅಂಗಡಿ ಮಾಡೋರ ಹತ್ರ ಮಾಡಿಸ್ತೀವಿ ಅಂದರೆ 500 ರೂಪಾಯಿ ಮೇಲೆ ಚಾರ್ಜ್ ಮಾಡ್ತಾರೆ. ಇದು ಬರೀ 100 ರೂಪಾಯಿಗೆ ಸಿಗುತ್ತೆ ನೋಡಿ. 500 ರೂಪಾಯಲ್ಲಿ 100 ರೂಪಾಯಲ್ಲಿ ಈ ಥರ ಸೀರೆ ತೊಗೊಂಡೋದ್ರೆ ಅವ್ರು ಸೀರೆ ಮ್ಯಾಚಿಂಗ್ ಕೊಡ್ತಾರೆ. ಓಕೆನಾ? ಇವಾಗ ಇದು ಸೆರಗಿಗೆ ನೋಡ್ಕೊಳ್ಳೋಣ. ಒಂದೊಂದು ಸೀರೆ ಉದ್ದ ಇರುತ್ತೆ, ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಒಂದೊಂದು ಸಲ ಅದು ಕಮ್ಮಿ ಬಂದುಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಚೂರು ಆ ಕಡೆ ಈ ಕಡೆ ಆಗಿಬಿಡುತ್ತೆ. ತೋರಿಸ್ತೀನಿ ರೀ. ಒಂದೊಂದು ಕರೆಕ್ಟಾಗಿ ಬರುತ್ತೆ, ಯಾಕಂದರೆ ಸೀರೆಗಳು ಅಳತೆ ಇಟ್ಕೊಂಡೇ ಮಾಡಿರ್ತಾರೆ. ಜಾಸ್ತಿನೇ ಇದೆ ನೋಡಿ, ಸ್ವಲ್ಪ ಜಾಸ್ತಿನೇ ಇದೆ. ಒಂದು ಸಲ ಯಾವುದೋ ಮದುವೆ ಸೀರೆಗೇ ಕಮ್ಮಿ ಬಂದುಬಿಟ್ಟಿತ್ತು, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಒಂಚೂರು ಬರುತ್ತೆ, ಆ ಕಡೆ ಈ ಕಡೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಇದು ಅಷ್ಟೇ ಸೇಮ್ ಅದೇ ಥರ. ಇದು ಲೇಸ್ನ ಒಳಗಡೆಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಮೇಲೇನು ಇದು ಮಾಡೋಕ್ಕೆ ಹೋಗೋದು ಬೇಡ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಳಗಡೆ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು.
ಈ ರೀತಿ ನೋಡಿ ರೆಡಿಮೇಡ್ನೇ ಆರಾಮಾಗಿ ನೀವು 5 ನಿಮಿಷದಲ್ಲಿ ಸ್ಟಿಚ್ ಮಾಡ್ಕೋಬೋದು ನೋಡಿ. ಇದನ್ನು ಅಷ್ಟೇ ಈ ರೀತಿ ಲೇಸ್ ಒಳಗಡೆ ಹೋಗಬೇಕು, ಮೇಲೆ ಇಟ್ಕೊ. ಇದೇನು ಬೀಡ್ಸ್ ಏನಿಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ಜಿಗ್ಜಾಗ್ ಆದರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ. ನೀವು ಹಿಂಗೆ ಸ್ಟಿಚ್ ಮಾಡಿಬಿಟ್ರೆ ಆರಾಮಾಗಿ ಮಾಡ್ಕೋಬೋದು ನೋಡಿ. ಇಷ್ಟೇ ಓಕೆನಾ. ತುಂಬ ನೀವು ಮಾಡಿಸಿರೋ ಥರನೇ ಇರುತ್ತೆ, ತುಂಬ ಚೆನ್ನಾಗಿ ಕಾಣ್ಬೋದು ಓಕೆನಾ. ಆದರೆ ಕಡಿಮೆ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೋಬೋದು. ಆಮೇಲೆ ಅದು ಬಜೆಟ್ಟು ಅಷ್ಟು ದುಡ್ಡು ಕೊಟ್ಟು ನಮ್ಗೆ ಮಾಡ್ಸೋಕ್ಕಾಗಲ್ಲಪ್ಪ, ತುಂಬ ಇಷ್ಟ ಆಗುತ್ತೆ ಡಿಸೈನು, ಅಷ್ಟೊಂದು ಬಜೆಟ್ ನಮ್ಮ ಕೈಲಾಗಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡ್ಕೊಳ್ಳಿ. ತುಂಬ ಬೇಗನೂ ಆಗುತ್ತೆ, ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೊ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ, ಹೇಗಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ. ನಿಮ್ಗೆ ಏನಾದರೂ ಹೆಲ್ಪ್ ಆಯಿತು ಈ ವಿಡಿಯೋದಿಂದ ಅನ್ನೋದಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತು ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಹೆಂಗೆ ಮಾಡ್ತೀವಿ ಅಂದರೆ ಇದು ತುಂಬ ಟೈಮ್ ತೊಗೊಳುತ್ತೆ. ನಾವು ರೆಡಿ ಮಾಡ್ಕೋಬೇಕು ಅಂದರೆ, ಇಲ್ಲ ನಾವೇ ಕಲ್ತಿದ್ದೀವಿ ಅಂದ್ರೂ ತುಂಬಾ ಟೈಮ್ ತೊಗೊಳುತ್ತೆ ಇದು ರೆಡಿ ಮಾಡೋ ಅಷ್ಟರಲ್ಲಿ ತೋರಿಸೋದು. ನಾವು ಬೇಬಿ ಕುಚ್ಚನ್ನೇ ನಾವು ಸುಮಾರಾಗಿ ಕಲ್ತಿರೋನೇ ಮಾಡಬೇಕಂದ್ರೆ 1 ಅವರ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಫಾಸ್ಟಾಗಿ ಮಾಡೋರಾದರೆ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ಮಾಡ್ತಾರೆ ಅಂದ್ಕೊಳ್ಳಿ. ಹಾಗಾಗಿ ಈ ಥರದ್ದು ತೊಗೊಬಿಟ್ರೆ ರೆಡಿನೇ ಹೆಲ್ಪ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಕ್ರೋಸಾ ಕುಚ್ಚು ಕಡಿಮೆ ಬಜೆಟಲ್ಲಿ ನೀವು ಹಾಕ್ಸ್ಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಓಕೆನಾ. ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಈ ಥರದ್ದೇ ಬೆಸ್ಟ್ ಅನ್ಕೋತೀನಿ. ತುಂಬ ಅದೆಲ್ಲ ತೊಗೊಬಂದು ಹಾಕ್ಸ್ಕೊಂಡು ಗ್ರ್ಯಾಂಡಾಗಿ ಹಾಕ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಓಕೆನಾ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ತೋರಿಸ್ತೀನಿ 3 ಒಟ್ಟಿಗೆ ಇಡ್ತೀನಿ ನೋಡಿ ಫ್ರೆಂಡ್ಸ್. ಈ 3ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಈ ಬಿಡ್ಸ್ ಇಷ್ಟ ಆಯಿತು, ಈ ಬಿಡ್ಸ್ ಇದು ಕ್ರೋಸಾ ಕುಚ್ಚು ಯಾವ್ದು ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವುದು ಲೈಕ್ ಮಾಡ್ತೀರಾ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂದರೆ. ನಾನು ಇದಕ್ಕೆ ಮ್ಯಾಚಿಂಗ್ ಆಗೋದು ಹಾಕಿರೋದ್ರಿಂದ ಇದಕ್ಕೆ ಹಾಕ್ಬೋದಾಗಿತ್ತು, ಆದರೆ ಬೇಡ ಅವ್ರಿಗೆ ಗ್ರ್ಯಾಂಡಾಗಿ ಅಂತ ಹೇಳಿದ್ರಿಂದ ಇದೇ ಹಾಕಿದ್ದೀನಿ. ನೋಡಿ ಯಾವ್ದು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.